ಏನೋ ಕಮ್ಮಿ ಬಜೆಟ್ನಾಗ ಆಕತ್ತೆ ಅಂತೇಳಿ ಸಿಮೆಂಟ್ ಇಟ್ಟಂಗಿ ತಂದು ಮನೆ ಕಟ್ಟಿದಾರ ರೈತ. ಮನೆ ಕಟ್ಟಿ 3 ವರ್ಷದಾಗ ಈ ರೀತಿ ಪತ್ರಾಸ್ ಎಲ್ಲ ಕಟ್ಟಾಗಿ ಹೋಗ್ಬಿಟ್ಟವ್ರಿಗೆ. ಗೋಡ್ಯಾಗ ಪೈಪ್ಗಳು ಕಟ್ಟಾಗ್ಯಾವ. ಇದೆಲ್ಲ ತೆಗೆದು ಹಾಕಬೇಕಂದ್ರೆ ಈಗ 1 ಲಕ್ಷ ರೂಪಾಯಿ ಖರ್ಚೈತಿ. ಯಾರು ಕೊಡ್ತಾರೋ? 1 ಲಕ್ಷ ರೂಪಾಯಿ ಖರ್ಚಾದ್ರೂ ಏನಾದ್ರು ಮಾಡಾಕ್ ಬರತ್ತಿ. ಮನ್ಯಾಗ ಇದ್ದವ್ರು ಎಲ್ಲರೂ ಈ ಮನೆ ರೆಡಿ ಆಗೋ ತನಕ ಎಲ್ಲಿ ಹೋಗಿರ್ಬೇಕು ಅವ್ರ. ನಮಸ್ಕಾರ ರೀ, ನಾ ದೊಂಡಪ್ಪ ಮೇಸ್ತ್ರಿ. ಇವತ್ತಿನ ಈ ವಿಡಿಯೋದಾಗ ನಿಮಗೆ ಏನೇನು ಮಾಹಿತಿ ಹೇಳ್ತನು ಅಂದ್ರೆ, ಕಮ್ಮಿ ಬಜೆಟ್ನಾಗ ಆಕೈತಿ ಅಂತೇಳಿ ರೈತರು ಬಡವರು ಸಿಮೆಂಟ್ ಇಟ್ಟಂಗಿಂದ ಮನೆ ಕಟ್ಟಾರ್ರಿ. ಈ ಸಿಮೆಂಟ್ ಇಟ್ಟಂಗಿಲಿ ಕಟ್ಟೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗತ್ತೆ ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ರಿ. ಇದು ನನಗೆ ಗೊತ್ತಾಗಿ 2 ರಿಂದ 3 ವರ್ಷ ಆತ್ರಿ. ಈಗ ಅಂದಿಂದ ನಾನು ಯಾರು ಕೇಳ್ತಾರಲ್ಲ ಸಿಮೆಂಟ್ ಇಟ್ಟಂಗಿಂದ ಮನೆ ಕಟ್ತಾನ ಅಂತೇಳಿ ಅವ್ರಿಗೆ ಬ್ಯಾಡ ತನ ಹೇಳ್ಕೊತ ಬಂದನ್ರಿ. ಸಿಮೆಂಟ್ ಇಟ್ಟಂಗಿಂದನ ಹೆಂಗೆ ಪತ್ರಾಸ್ ಕಟ್ಟಾಗ್ಯಾವ, ಅದರಿಂದನೇ ಹೆಂಗೆ ಕಟ್ಟಾಗ್ಯಾವ ನೀ ಹೇಳ್ತಿ ಅಂತಿರ್ಬೇಕು ಕೆಲವೊಬ್ರ. ನಾವು ಬೇರೆ ಇಟ್ಟಂಗಿಂದ ಕಟ್ಟಿದ ಮನೆಗಳು ಏನಾದರೂ ಪತ್ರ ಕಟ್ಟಾಗಿಲ್ಲ. ಸಿಮೆಂಟ್ ಇಟ್ಟಂಗಿಂದ ಕಟ್ಟಿದ ಮನೆಗಳಿಗೆ ಅಟ್ಟ ಈ ರೀತಿ ಪ್ರಾಬ್ಲಮ್ ಆಗಿದೆ. ಬೇಕಂದ್ರೆ ಆ ಮನೆಗಳು ತೋರಿಸ್ತಾನೆ, ಯಾವಾಗ ಬೇಕಾದಾಗ ಬರ್ರಿ. ಕೆಲವೊಬ್ಬರ ಸಿಮೆಂಟ್ ಇಟ್ಟಂಗಿಲ್ಲ ಮನೆ ಕಟ್ಟಿದ್ದು ಅದಾವ, ಆದ್ರೆ ಅವರು ಮನೆ ಪತ್ರಾಸ್ ಕಟ್ಟಾಗಿಲ್ಲ. ಯಾಕೆ ಅನ್ನೋದು ಅದನ್ನು ಹೇಳ್ತಾನೆ. ಈ ಟಿವಿಯಾಗದ ಅಡ್ವರ್ಟೈಸ್ ಮಾಡ್ತಾರೋ, ಯೂಟ್ಯೂಬ್ನಾಗ ಕೆಲವೊಬ್ರು ಹೇಳ್ತಿರ್ತಾರಲ್ಲ ರೀ, ಚಲೋ ಇಲ್ಲದ ವಸ್ತು ಎಲ್ಲ ಚಲೋ ಐತಿ ಅನ್ನೋದು, ಚಲೋ ಇದ್ದಿದ್ದ ಚಲೋ ಇಲ್ಲ ಅನ್ನೋದು. ರೊಕ್ಕ ಕೊಟ್ರಂದ್ರೆ ಚಲೋ ಇಲ್ಲದ ವಸ್ತುಗಳೆಲ್ಲ ಚಲೋದಾವ ಅಂತ ಹೇಳ್ತಾರೆ. ರೊಕ್ಕ ಕೊಡ್ಲಿಕ್ಕಂದ್ರೆ ಚಲೋ ಇದ್ರು ಅದು ಚಲೋ ಇಲ್ಲ ಅಂತ ಹೇಳ್ತಾರೆ. ನಾ ಆ ರೀತಿ ಹೇಳಂಗಿಲ್ರಿ. ಚಲೋ ಇದ್ರೆ ಚಲೋ ಐತಿ ಅಂತ ಹೇಳ್ತಾನು, ಚಲೋ ಇರ್ಲಿಕ್ಕಂದ್ರೆ ಚಲೋ ಇಲ್ಲ ಅಂತ ಹೇಳ್ತಾನು. ನಾವು ಮೇಸ್ತ್ರಿ ಅದಾನೆ ಅಂದ್ರೆ ಮನೆ ಕಟ್ಟಿಸ್ತಿರೋ ಮಾಲಕರಿಗೆ ಯಾವ್ದು ಚಲೋ ಐತಿ ಯಾವ್ದು ಸುಮಾರು ಐತಿ ನಾ ಹೇಳ್ಬೇಕಾಗಿರ್ತೈತಿ. ಯಾಕಂದ್ರೆ ನಾವು ವರ್ಷಾನುಗಟ್ಲೆ ಮನೆ ಕಟ್ತಿರ್ತಾನೆ. ಇವತ್ತಿನ ವಿಡಿಯೋದಾಗ ಮತ್ತೊಂದು ಏನು ಮಾಹಿತಿ ಕೊಡ್ತಾನೆ ಅಂದ್ರೆ, ಈಗಾಗಲೇ ಸಿಮೆಂಟ್ ಇಟ್ಟಂಗಿಂದ ಕಟ್ಟಿ ಪತ್ರಾಸ್ ಎಲ್ಲ ಕಟ್ಟಾಗ್ಯಾವ. ಮನೆವು ಅದ್ರ ಬಡ್ಡೆಗೆ ಹಾಕಿದ ಕೆಬ್ಬನ ಪೈಪ್ನು ಕಟ್ಟಾಗ್ಯಾವ. ಅದನ್ನೆಲ್ಲ ಯಾವ ರೀತಿ ಶುದ್ಧ ಮಾಡ್ಕೋಬೇಕು ಅನ್ನೋದು ಹೇಳ್ತಾನೆ ರೀ. ಮತ್ತು ಸಿಮೆಂಟ್ ಇಟ್ಟಂಗಿ ನೀವು ಯಾವ ರೀತಿ ರೆಡಿ ಮಾಡಬೇಕು, ನಾ ಹೇಳ್ದಂಗೆ ನೀವು ಸಿಮೆಂಟ್ ಇಟ್ಟಂಗಿ ರೆಡಿ ಮಾಡಿರಿ ಅಂದ್ರೆ ಆ ಇಟ್ಟಂಗಿ ಭಾಳ ಬೆಲೆ ಇರ್ತೈತಿ. ಯಾಕಂದ್ರೆ ನಿಮ್ಮ ಸಿಮೆಂಟ್ ಇಟ್ಟಂಗಿಲಿ ಕಟ್ಟಿದ್ರೆ ಮನೆಗಳು ಕಮ್ಮಿ ಬಜೆಟ್ನಾಗ ಮುಗಿತಾವೆ. 5 ಮನೆ ವಿಡಿಯೋಗಳನ್ನು ತೋರಿಸ್ತಾನೆ ರೀ ನಿಮಗೆ. ಸಿಮೆಂಟ್ ಇಟ್ಟಂಗಿಂದ ಕಟ್ಟಿದ್ರೆ ಏನೇನು ಆಗ್ಯಾವ, ಯಾವ ರೀತಿ ಆಗ್ಯಾವ ಅವು. 1100 ಸ್ಕ್ವೇರ್ ಫುಟ್ ಇರೋ ಮನೆ ರೀ. ಈ ಮನೆ ಎಲ್ಲ ಪತ್ರ ಕಟ್ಟಾಗ್ಯಾವ. ಇದೇನು ಸಣ್ಣ ಮನೆ ಅಲ್ಲ, ಕಂಡಾಪಟ್ಟಿ ದೊಡ್ಡ ಮನೆ ಐತಿ. ಎಲ್ಲ ಪತ್ರ ಕಟ್ಟಾಗಂತಲೇ ಈ ರೀತಿ ಅಲ್ಲೆಲ್ಲಿ ಪತ್ರಾಸಿ ಮ್ಯಾಲೆ ಎಷ್ಟ ಇಡೋದು ಮತ್ತು ತಟ್ಟು ಹೊಚ್ಚೋದು ಮಾಡ್ಕೊಂಡು ಅದಾರ ಪಾಪ ಅವ್ರ. ಈ ಸದ್ಯ ಇವನ್ನೆಲ್ಲ ಇನ್ನು ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ಇವೆಲ್ಲ ಪತ್ರಾಸ್ ತೆಗೆದು ಹಾಕ್ಬೇಕಂತ ಹೇಳ್ಯಾರ ನನಗೀಗ ಅವ್ರ. ಇನ್ನೆಲ್ಲ ತೆಗೆದು ಹಾಕೊಂಬಂದು ಅದನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತಾನೆ. ಬೇಕಾದ್ರೆ ನಿಮ್ಗೆ ಯಾವ್ಯಾವ ರೀತಿ ತೆಗಿಬೇಕು, ಯಾವ ರೀತಿ ಏನೇನು ಮಾಡಬೇಕು ವರ್ಕ್ ಅನ್ನೋದು ಅವಾಗೂ ತಿಳಿಸ್ತಾನು. ಈಗೂ ವಿಡಿಯೋದಾಗೂ ಹೇಳಿರ್ತಾನೆ. ಅದರ ಗೊತ್ತಾಗ್ಲಿಕ್ಕಾರ ಅವಾಗ ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತಾನೆ ನಿಮ್ಗೆ. ಅದನ್ನು ಈ ರೀತಿ ಎಲ್ಲ ಕಟ್ಟಾಗ್ಯಾವ ನೋಡಿರಿ. ಈ ಮನೆ ಕಟ್ಟಿ 6 ವರ್ಷ ಆತ್ರಿ. ಈಗ ಒಳಗೆ ಹೋಗಿ ನೋಡ್ಗಪ್ರ, ಒಳಗೂ ಎಲ್ಲ ಈ ರೀತಿ ಕಟ್ಟಾಗ್ಯಾವ್ರಿ. ಒಳಗೆ ಪ್ರತಿಯೊಂದು ರೂಮ್ನಾಗ ಎಲ್ಲ ಪತ್ರಾಸ್ ಕಟ್ಟಾಗ್ಯಾವ. ಈ ಮನೆ ಅಂತೂ ಭಯಂಕರ ಪತ್ರ ಕಟ್ಟಾಗ್ಯಾವ. ಇದು ದನಗಳ ಸಡ್ ರೀ. ಅಗದಿ ಪಚ್ ಆಗ್ಲತ್ತೆ. ಸೆಟ್ರಸ್ ಅದು ಕುಣಿಸಿ ಅಗದಿ ಭಾರಿ ಮಾಡಿರ. ದನಗಳ ಸಡ್ಡ ಒಳಗೆ 2 ರೂಮ್ನು ಮಾಡ್ಯಾರು. ದನಗಳು ಕಟ್ಕೊಳಕ್ಕೆಲ್ಲ ಈ ಕಡೆ ದವಣಿ ಪವಣಿ ಎಲ್ಲ ಅನುಕೂಲ ಮಾಡ್ಕೊಂತಾರೆ. ದೊಡ್ಡದೈತಿದು ಅದು. ಇದ್ರೂ ಈ ರೀತಿ ಪತ್ರ ಕಟ್ಟಾಗ್ಯಾವ ನೋಡ್ರಿ. ಕರೆಕ್ಟಾಗಿ ಕೊಂಬಿಗೆ ಹೆಚ್ಚೇನ ಒಟ್ಟು ಏಕ ಮಿಷನ್ಲಿಕ್ಕೆ ಹೋದಂಗೆ ಆಗಿಬಿಟ್ಟಾವು. ಈ ರೀತಿ ಕಟ್ಟಾದ್ರೆ ರೈತರು ಇದ್ರಾಗ ಜೀವನ ಹೆಂಗೆ ಮಾಡಬೇಕು? ದನ ಕರ ಎಲ್ಲಿ ಕಟ್ಟಬೇಕು? ಮೇವಪ್ಪ ಹಿಡಿದಿರ್ತೈತಿ, ಕಾಳು ಒಟ್ಟತಿರ್ತಾರೋ. ಇದೊಂದು ಎಕ್ಸ್ಟ್ರಾ ಸಡ್ ಇರಲಿ ಅಂತೇಳಿ ಹಾಕಿರ್ತಾರೆ ಅವ್ರು. ಏನಾದರೂ ವಸ್ತು ಇಡಾಕ ಅದಕ್ಕೆ ಪಚ್ಚಾಗಲಿ ಅಂತೇಳಿ. ಈ ರೀತಿ ಕಟ್ಟಾಗಿ ಹೋಗಿಬಿಟ್ಟು ಅಂದ್ರೆ ಏನು ಮಾಡ್ಬೇಕು ರೀ? ಇಲ್ಲೇ ನೋಡ್ರಿ ಅವ್ರದ್ದು ಹಳೆ ಮನೆ ಐತ್ರಿ. ಇದಕ್ಕಿಂತ 10 ರಿಂದ 15 ವರ್ಷ ಪೈಲ್ ಕಟ್ಟಾರ ಅದನ್ನು. ಆದರೂ ಇದರಟ್ಟೇನು ಪತ್ರಾಸ್ ಇನ್ನೂ ಕಟ್ಟಾಗಿಲ್ಲ. ಸ್ವಲ್ಪ ಮೈನೇರಿ ಆಗ್ಯಾವ ಅಷ್ಟೇ ರೀ. ಪತ್ರಾಸ್ ಎಲ್ಲ ಕಟ್ಟಾಗೋಣ. ಇಲ್ಲೂ ತಡಪತ್ರಿ ಹಚ್ಚಾರು ರೂಮ್ ಇದ್ದಲ್ಲೇ. ಈ ಕಡೆ ಸೈಡ್ ಅದು ಪತ್ರ ಕಟ್ಟಾಗಿದ್ದು ನೋಡಿ. ಕುಂಬಿ ಕಿತ್ತು ಹೋಗೋದು ಮತ್ತೊಂದು ಅಲ್ಲಿ ಪತ್ರಾಸ್ ಇಟ್ಟು ಅದ್ರ ಮೇಲೆ ಅವ ಇಟ್ಟಂಗಿನ ಇಟ್ಟಾರ್ರಿ ಕುಂಬಿ ಕಿತ್ತಿದ್ವನ. ಇಲ್ಲಿ ನೋಡ್ರಲ್ಲ ಪೂರ್ತಿ ಪತ್ರಾಸ್ ಎಲ್ಲ ಎದ್ದೆದ್ದು ಬೀಳ್ತೈತೆ. ಆ ನಮನೆ ಕಟ್ಟಾಗೈತಿ. ಒಂದು ಸ್ವಲ್ಪ ಕುಂಬಿಯಾಗ ಸಿಕ್ಕೊಂಡಿಲ್ಲ. ಇದೇ ರೀತಿನ ಆಗ್ಯಾವ್ರಿ ಒಟ್ಟು. ಈ ಮನಿದು ನೋಡ್ರಲ್ಲ ಕಟ್ಟಿ ಗಿಲಾವದು ಮಾಡಿದ್ದೆಲ್ಲ ಯಾವ ರೀತಿ ಕಿತ್ತೈತೆ ರೀ. ಮುಂದಿನ ಗೋಡಿ ಗಿಲಾವನು ಕಿತ್ತೈತಿ. ಈ ಇಟ್ಟಂಗಿ ಮೈಮೆ ಏನಂದ್ರೆ ರೀ, ಗಿಲಾವ್ ಮಾಡಿ ಡಬಲ್ ಕೋಟಿಂಗ್ ಮಾಡಿದ್ರೆ ಗಿಲಾವ ದೌಡ್ ಕೇಳಂಗಿಲ್ಲ ರೀ. ಸಿಂಗಲ್ ಕೋಟಿಂಗ್ ಮಾಡಿ ರಫ್ ಮಾಡಿಬಿಡ್ತಿರಲ್ಲ ರೀ, ಅದು ಆಗ ದೌಡ ಕಿತ್ತು ಹೋಗ್ಬಿಟ್ಟೈತೆ ಗಿಲಾವ. ಈ ಇಟ್ಟಂಗಿಲಿ ಕಟ್ಟಿತ್ತಂದ್ರೆ ಡಬಲ್ ಕೋಟಿಂಗ್ ಗಿಲಾವ್ ಮಾಡಿದ್ದು ಒಂದು ಸ್ವಲ್ಪ ತಡಿತೈತೆ. ಸಿಂಗಲ್ ಕೋಟಿಂಗ್ ಇತ್ತು ಆಗ ಕಿತ್ತು ಹೋಗ್ಬಿಡ್ತೈತೆ ರೀ. ಈ ಮನಿವೂ ಪತ್ರಾಸ ಕಟ್ಟಾಗ್ಯಾವ, ಆದ್ರೆ ಭಾಳ ಜಾಸ್ತಿ ಆಗಿಲ್ಲ. ಮತ್ತು ಪತ್ರಾಸ ಸ್ವಲ್ಪ ಕರ್ಗಾಗ್ಯಾವ್ರಿ. ಭಾಳ ಜಂಗ್ ಐತೆ ಅವ್ರಗತಿ. ಅದಕ್ಕೆಲ್ಲ ಸಿಮೆಂಟ್ ಇಟ್ಟಂಗಿನ ಕಾರಣ ಅಂತ ನಾನು ಹೇಳಂಗಿಲ್ಲ, ನೀವು ಅನ್ಕೋಬೇಡ್ರಿ. ಪತ್ರಾಸ ಸಾದಾ ಇದ್ದ ಸಲಮಂದು ಈ ರೀತಿ ಆಗಿರ್ಬೋದು ಅಂತ ನನಗೆ ಅನಿಸೈತಿ. ಇಲ್ಲಿ ನೋಡ್ರಿ, ಇದು ದನಗಳ ಸಡ್ಡ. ಮತ್ತು ಇದ್ರಾಗನ ಒಂದು ಕೋಲೆ ಮಾಡಿದ್ರು ಅವ್ರ. ಇದೆಲ್ಲ ಬಣ್ಣ ಯಾವ ರೀತಿ ಕಿತ್ತು ಹೋಗಿಬಿಟ್ಟೈತೆ ನೋಡ್ರಲ್ಲ. ಈ ಸಿಮೆಂಟ್ ಇಟ್ಟಂಗಿಗೆ ಆಯಿಲ್ ಪೇಂಟ ಮತ್ತು ಏಷ್ಯನ್ ಪೇಂಟ ಯಾವ್ದಾರು ಚಲೋ ಕ್ವಾಲಿಟಿ ಇತ್ತಂದ್ರೆ ಸ್ವಲ್ಪ ಭಾಳ ದಿವಸ ತನಕ ಇರ್ತೈತಿ. ಮತ್ತು ಸಾದಾ ಬಣ್ಣ ಇತ್ತರ ದೌಡ ಕಿತ್ತು ಹೋಗಿಬಿಡ್ತೈತಿ. ಈ ಮನೇನು ಸಿಮೆಂಟ್ ಇಟ್ಟಂಗಿಲ್ಲ ಏನೋ ಕಟ್ಟಾರೋ. ಈ ಮನೆ ಕಟ್ಟಿ 8 ವರ್ಷ ಆತಂದ್ರೆ ಈಗ 16ನೇ ವರ್ಷ ಚಾಲ್ತಿ ಐತ್ರಿ. ಈಗ 16 ವರ್ಷ ಆತೇನು ಮನೆ ಕಟ್ಟಿ. ಇದ್ರೂ ಪತ್ರ ಸ್ವಲ್ಪ ಕಟ್ಟಾಗ್ಯಾವ. ಆದ್ರೆ ಇದಕ್ಕೆಲ್ಲ ಸಿಮೆಂಟ್ ಇಟ್ಟಂಗಿನ ಕಾರಣ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಅದರಿಂದ ಏನು ಸಮಸ್ಯೆ ಆಗೈತೆ ಅದನ್ನು ಮಾತ್ರ ಹೇಳಬೇಕು. ಆಗಿಲ್ಲ ಅಂತ ಹೇಳಬೇಕು. ಇದಕ್ಕೆ ಯಾವ ಪತ್ರಾಸ ಕಟ್ಟಾಗೈತೆ ನೋಡ್ರಿ. ಇಲ್ಲಿ ಕುಂಬಿ ಬಿಟ್ಟ 3 ಇಂಚ 4 ಇಂಚ ದೂರ ಕಟ್ಟಾಗಿತ್ತಂದ್ರೆ ನೋಡ್ರಿ, ಕುಂಬಿಯಾಗ ಕಟ್ಟಾಗಿಲ್ಲ, ಕುಂಬಿ ಬಿಟ್ಟ ದೂರ ಆಗೈತಿ.
ಇಲ್ಲಿಯೂ ಕಟ್ ಆಗೈತಿ. ಇದು ಕುಂಬಿ ಬಿಟ್ಟ ದೂರ ಐತಿ, ಕುಂಬಿ ಸೈಡ್ ದಂಡಿಗೆಚ್ಚೆ ಇಲ್ಲ. ಇದು ನೋಡ್ರಿ, ಇದು ದೂರ ಕಟ್ ಆಗೈತಿ. ಇಲ್ಲಿ ಕಟ್ ಆಗೈತಿ, ಕುಂಬಿ ಬಿಟ್ಟು ಇದು ದೂರ ಐತಿ. ದಂಡಿಗೆ ಎಲ್ಲೂ ಜಾಸ್ತಿ ಒಟ್ಟ ಕಟ್ ಆಗಿಲ್ಲ. ಜಾಸ್ತಿ ಅನ್ನೋಕೇನ ಕಟ್ಟ ಆಗಿಲ್ಲ ದಂಡಿಗೆಚ್ಚೆ ಎಲ್ಲಿಯೂ. 16 ವರ್ಷ ಆತು ಇದನ್ನು ಕಟ್ಟಿ. ಕುಂಬಿ ಭಾಳ ಅಗಲಿದ್ದು ನೋಡಿ ಸಿಮೆಂಟ್ ಇಟ್ಟಂಗಿಲಿ ಕಟ್ಟಿಲ್ಲ ಅನ್ಕೋಬೇಡ್ರಿ. ಇಟ್ಟಂಗಿನ ಹಿಂಗೆ ಅಡ್ಡ ಡೇಟ್ ಕಟ್ಟ್ಯಾರ ಅವ್ರು. ಆ ಡೇಟ್ ಕಟ್ಟಿರ ಕುಂಬಿದ ಅಗಲ್ ಕಾಣಿಸ್ತೈತಿ. ಸಿಮೆಂಟ್ ಇಟ್ಟಂಗಿಲಿ ಕಟ್ಟಿರೋ ಕುಂಬ್ಯಾಗ ಪತ್ರಾಸ್ ಯಾಕೆ ಕಟ್ಟಾಗಿಲ್ಲ ಅನ್ನೋದು ಹೇಳ್ತಾನ್ರಿ ಇನ್ನು ನಿಮಗೆ. ಈ ಮನಿ ಕಟ್ಟಿ 16ನೇ ವರ್ಷ ಚಾಲ್ತಿ ಇದ್ರು ಸಿಮೆಂಟ್ ಇಟ್ಟಂಗಿಲಿ ಕಟ್ಟ್ಯಾರ ಕರೆ ಯಾಕೆ ಪತ್ರ ಕಟ್ಟಾಗಿಲ್ಲ ಅಂದ್ರೆ ಪೈಲದು ಸಿಮೆಂಟ್ ಇಟ್ಟಂಗಿ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರ ಕಾಣಿಸ್ತೈತಿ, ಅದ್ರ ಸಂಬಂಧ ಕಟ್ಟಾಗಿಲ್ಲ. ಈಗ ರೆಡಿ ಆಗ್ತಿರೋ ಸಿಮೆಂಟ್ ಇಟ್ಟಂಗಿ ಸರಿ ಇಲ್ಲ ಅನ್ನೋದು ಹೇಳ್ತೈತ್ರಿ. ಈ ಮನಿ ಹೇಳ್ತೈತಿ, ನಾ ಹೇಳಾಕತ್ತಿಲ್ಲ. ಇದ್ರು ಕಟ್ಟಾಗಿಲ್ಲ ಅಂದ್ರೆ ಪೈಲದ ಇಟ್ಟಂಗಿ ಚಲೋ ಇದ್ದು ಈಗಿನ ಇಟ್ಟಂಗಿಗಳೆಲ್ಲ ಸುಮಾರು ಬರಾಕತ್ತೇವತ್ತ ಈ ಮನಿನ ಹೇಳ್ತೈತ್ರಿ. ಈಗ ಮನಿ ತೋರಿಸೋದು ಮುಗಿತ್ರಿ. ಇನ್ನು ಸಿಮೆಂಟ್ ಇಟ್ಟಂಗಿ ಯಾವ ರೀತಿ ಮಾಡಬೇಕು ಮತ್ತು ಅದಕ್ಕೆ ಯಾವ್ಯಾವ ವಸ್ತುಗಳನ್ನು ಬಳಕೆ ಮಾಡಬೇಕು, ಯಾವ್ಯಾವ ವಸ್ತುಗಳನ್ನು ಕ್ಯಾನ್ಸಲ್ ಮಾಡಬೇಕು ಅದನ್ನ ಹೇಳ್ತಾ ನೋಡ್ರಿ. ಇನ್ನು ಸಿಮೆಂಟ್ ಇಟ್ಟಂಗಿಲಿ ಮನಿ ಕಟ್ರ ಯಾಕೆ ಪತ್ರಾಸ್ ಕಟ್ ಹಾಕಾವ ಅನ್ನೋದು ಇಲ್ಲಿ ಐತ್ರಿ ಮೇನ್ ಪಾಯಿಂಟ್. ಇನ್ನು ಹೇಳ್ತಾನು, ಸಿಮೆಂಟ್ ಇಟ್ಟಂಗಿಲಿ ಕಟ್ಟಿರೋ ಮನಿ ಪತ್ರಾಸ್ ಕಟ್ ಆಗೋದು ಮತ್ತು ಬಣ್ಣ ಕೀಳೋದು, ಗಿಲಾವ್ ಕೀಳೋದು ಆಕತ್ತಿಲ್ಲ. ಅದಕ್ಕೆಲ್ಲ ಮೇನ್ ಕಾರಣ ಇದೆ ನೋಡ್ರಿ. ಇಲ್ಲಿ ಐತಿಲ್ಲ ಬೂದಿ ಇದೆ, ಶುಗರ್ ಫ್ಯಾಕ್ಟ್ರಿ ಒಳಗೆ ಸಿಗುವ ಬೂದಿ. ಈ ಬೂದಿಯಿಂದನ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗತ್ತೈತಿ. ದಯವಿಟ್ಟು ಸಿಮೆಂಟ್ ಇಟ್ಟಂಗಿ ಮಾಡವ್ರ ಈ ಬೂದಿಯನ್ನು ಹಾಕೋದು ನಿಲ್ಲಿಸ್ಬಿಡ್ರಿ. ಇದನ್ನು ಹಾಕಿರ ಪತ್ರಾಸ್ ಕಟ್ ಆಗುವನ, ಬಾಣ ಕೀಳೋದನ, ಗಿಲಾವ್ ಕೀಳೋದನ, ನಿಮ್ಮ ಇಟ್ಟಂಗಿ ಹೆಸರು ಖರಾಬ್ ಆಗೋದಾರೆ ಅದ. ಇದನ್ನೊಂದು ನೀವು ಬಿಟ್ರಿ ಅಂದ್ರೆ ನಿಮ್ಮ ಇಟ್ಟಂಗಿ ಭಾಳ ಡಿಮಾಂಡ್ ಬರ್ತೈತಿ. ದಯವಿಟ್ಟು ಇದನ್ನು ಬೂದಿ ಹಾಕೋದು ಬಿಟ್ಟು ಬಿಡ್ರಿ. 40 ರಿಂದ 45 ಇಟ್ಟಂಗಿ ರೆಡಿ ಮಾಡಾಕ ಒಂದೇ ಚೀಲ ಸಿಮೆಂಟ್ ಯೂಸ್ ಮಾಡ್ತೀರಿ ಬರೀ ನೀವು. ಒಂದು ಚೀಲ ಸಿಮೆಂಟ್ ಭಾಳ ಕಡಿಮೆ ಆಗ್ತದ. 40 ರಿಂದ 45 ಇಟ್ಟಂಗಿ ಅಂದ್ರೆ ಭಾಳ ಸಿಮೆಂಟ್ ಕಡಿಮೆ ಆಯ್ತು. ಇನ್ನೂ ಸಿಮೆಂಟ್ ನೀವು ಜಾಸ್ತಿ ಹಾಕ್ಬೇಕು. ನಿಮಗೆ ರೇಟ್ ಪೂರಟ್ ಆಗ್ಲಿಕ್ಕೆ ಅಂದ್ರೆ ಇನ್ನೂ 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ರೇಟ್ ಹೆಚ್ಚಿಗೆ ಬೇಕಾದ್ರೆ ಇಸ್ಕೋರಿ. ಅದಕ್ಕೆ ನಾ ಬ್ಯಾಡ ಅಂತ ಹೇಳೋದಿಲ್ಲ. ರೇಟ್ ಹೆಚ್ಚು ತೊಗೋರಿ, ಕ್ವಾಲಿಟಿ ಕರೆಕ್ಟಾಗಿ ಮೇಂಟೈನ್ ಮಾಡಿರಿ. ಇಲ್ಲೇ ಐತ್ರಲ್ಲ ರೀ ಕಡಿ ಮಿಷನ್ದಾಗ ಸಿಗೋ ಕಡಿ ಹೊಡಿವಲ್ಲಿ ಸಿಗತ್ತೈತ್ರಲ್ಲ ಪುಡಿ ಇದು, ಇದನ್ನು ತಂದು ಇಟ್ಟಂಗೆ ಹಾಕ್ತೀರಿ. ಇದರಿಂದ ಏನು ಪ್ರಾಬ್ಲಮ್ ಅಷ್ಟೇನು ಆಗೋದಿಲ್ಲ. ಯಾಕಂದ್ರೆ ಇದು ಕಲ್ಲಿಂದ ಇರ್ತೈತಿ. ಕಲ್ಲಿನಿಂದ ರೆಡಿ ಆಗಿದೆ. ಪತ್ರಾಸ್ ಕಟ್ ಆಗೋದಾಗಲಿ, ಪೈಪ್ ಕಟ್ ಆಗೋದಾಗಲಿ, ಬಾಣಿ ಕೀಳೋದಾಗಲಿ ಆಗೋದಿಲ್ಲ. ಇದು ಎಮ್ಸ್ಯಾಂಡ್ ಇದೆ ರೀ. ಎಮ್ಸ್ಯಾಂಡ್ ಇದೆ ರಗಡ್ ಮನೆಗಳು ಕಟ್ತೀವಿ ನಾವು. ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಬಂದಿಲ್ಲ. ಅದ್ರ ಸಂಬಂಧ ಇದರಿಂದ ಏನು ಆಗೋದಿಲ್ಲ ಅಂತ ನಾ ಹೇಳತ್ತೇನೆ ರೀ. ಬೂದಿಯಿಂದನೇ ಪತ್ರಾಸ್ ಕಟ್ಟಾಗ್ಯಾವತ್ತು ನನಗಂತೂ ಪಕ್ಕಾ ಗ್ಯಾರಂಟಿ ಐತಿ. ಅದನ್ನು ಫುಲ್ 100% ಗ್ಯಾರಂಟಿ ನಿಮಗೂ ತೋರಿಸ್ಬೇಕು ಸಾಕ್ಷಿ ಸಮೇತ ಅಂತ ಹೇಳಿದ್ರೆ ಇಲ್ಲೆಲ್ಲ ರೆಡಿ ಮಾಡತ್ತ ನೋಡ್ರಿ. ಪತ್ರಾಸ್ ಒಂದೇ ಸೇಮ್ ಪತ್ರಾಸ್ ಇದ್ದಿದ್ದು ತೊಗೊಂಡು ಒಂದೇ ಸೇಮನ್ನು ಎಲ್ಲ ನೀರು ಯೂಸ್ ಮಾಡಿ ಈ ರೀತಿ ಎಲ್ಲ 4 ಪೀಸ್ ತೊಗೊಂಡು 4 ಡಬ್ಬಿ ಒಳಗೆ ಹಾಕಿ ಇಟ್ಬಿಡ್ತಾನೆ ರೀ. ಇದು ಯಾವಾಗ ಗೊತ್ತಾಕೈತೆ ಅಂದ್ರೆ 40 ರಿಂದ 45 ದಿವಸ ಬೇಕು ರೀ. ಇದು ಅಂದಾಜು 8 ದಿವಸ ಬಿಟ್ಟಾಗ ಪತ್ರಾಸ್ ಬೂದಿಯಿಂದ ಕಟ್ ಆಗತ್ತೇವೋ ಅಥವಾ ಎಮ್ಸ್ಯಾಂಡಿಂದ ಕಟ್ ಆಗತ್ತೇವೋ, ಯಾವುದರಿಂದ ಕಟ್ ಆಗತ್ತೇವ ಅನ್ನೋದು, ಬೂದಿಯಿಂದನೇ ಕಟ್ ಆಗ್ಯಾವ ಅನ್ನೋದು ನಿಮ್ಗೆ ಗೊತ್ತಾಗಿರ್ತೈತೆ ರೀ. ಈಗಾಗಲೇ ಭಾಳ ಮಂದಿಗೆ ಸಿಮೆಂಟ್ ಇಟ್ಟಂಗಿ ಕಟ್ಟಿದಕ್ಕನ ಈ ರೀತಿ ನಮ್ಮ ಮನೆ ಬಾದ ಆಯ್ತು, ಬಾಣಕ್ಕೆ ಇತ್ತು ಅನ್ನೋದು ಗೊತ್ತಾಗಿರ್ತೈತೆ ರೀ. ಅಂದ್ರೆ ಆ ಕಾಡಿ ಮನೆಗಳು ಬೇರೆ ನೋಡಿರ್ತೀವಿ ನಾವು. ಯಾರು ಮನೆ ಏನೂ ಆಗಿರಂಗಿಲ್ಲ, ಬೇರೆ ಬೇರೆ ಇಟ್ಟಂಗಿಲಿ ಕಟ್ಟಿದ್ದು. ಈ ಡಬ್ಯಾಗ ನೀರ ಬೂದಿ ಐತಿ, ಇದ್ರಾಗ ಬೂದಿ ಅಷ್ಟ ಐತಿ. ಇದು ಬರೀ ಬೂದಿ ಅಟ್ಟ ರೀ. ಇದು ಬೂದಿ ಸ್ವಲ್ಪ ನೀರು ಹಾಕೀನಿ. ಈ ಚಿಗಡದ್ರಾಗ ಎಮ್ಸ್ಯಾಂಡ್ ಐತೆ ರೀ. ಎಮ್ಸ್ಯಾಂಡ್ ಅಷ್ಟ ನೀರು ಸ್ವಲ್ಪ, ಇದ್ರಾಗೂ ಎಮ್ಸ್ಯಾಂಡ್ ಐತಿ. ಇದ್ರೊಳಗೆ ಬೂದಿ ನೀರಾಗನ ಪತ್ರಾಸ್ ಇಟ್ಟು ಈ ರೀತಿ ಎಲ್ಲ ಹಾಕ್ಯಾಕೆ ಇಟ್ಟನ್ರಿ. ನೋಡೋಣ್ರಿ, ಇದಕ್ಕೆ 30 ರಿಂದ 45 ದಿವಸ ತನಕ ಟೈಮ್ ಬೇಕಂತ ನನಗೆ ಅನಿಸೈತಿ. ಅಂದ್ರೆ ಏಕದಮ್ ಗೊತ್ತಾಗೋದಿಲ್ಲ ಇದು. ನೋಡೋಣ್ರಿ ಇದ್ರ ಬಗ್ಗೆ ಏನೇನು ಹಾಕೈತಿ ಅನ್ನೋದು ಮತ್ತೊಂದು ವಿಡಿಯೋ ಮಾಡಿ ಆ ಟೈಮ್ಗೆ ಹೋಗಿ ಹಾಕ್ತಾನೆ ರೀ. ಈ ಸಿಮೆಂಟ್ ಇಟ್ಟಂಗಿ ಮಾಡವ್ರ ದಯವಿಟ್ಟು ಯಾರು ನನ್ನ ಮೇಲೆ ಸಿಟ್ಟು ಆಗಕ್ಕೆ ಹೋಗ್ಬೇಡ್ರಿ. ಈ ರೀತಿ ನಮ್ಮ ಇಟ್ಟಂಗಿ ಬದಲು ವಿಡಿಯೋ ಮಾಡಿ ಹಾಕಿದ್ಲ ಇವ ಅಂತೇಳಿ. ನಾ ಯಾವುದೋ ಕ್ವಾಲಿಟಿ ಸರಿ ಈ ಥರ ಕ್ವಾಲಿಟಿ ಸರಿ ಐತೆ ಅಂತ ಹೇಳ್ತೀನಿ. ನೀವು ಇಟ್ಟಂಗಿ ಚಲೋ ಮಾಡಿರಿ. ಇಟ್ಟಂಗಿ ಚಲೋ ಮಾಡತ್ತಾರೋ ಸಿಮೆಂಟ್ ಇಟ್ಟಂಗಿಲಿ ಕಟ್ರಿ ಅಂತ ಹೇಳ್ತೀನಿ ನಾನು. ಈ ಥರ ಏನು ಬೂದಿತ್ತು ಅಂತ ಅಂದದು ಏನು ಮಾಡ್ತಿರಲ್ಲ ರೀ, ದಯವಿಟ್ಟು ಇದನ್ನು ಬಂದ್ ಮಾಡಿರಿ. ನೀವು ಏನೋ ಕೋಟೆ ದಿವ್ಸರಲ್ರಿ, MLA MP ಗಳು ಮಕ್ಕಳು ಅಲ್ಲ. MLA MP ಗಳದು ಇಟ್ಟಂಗಿ ಸಿಮೆಂಟ್ ಇಟ್ಟಂಗಿ ಮಾಡಂಗಿಲ್ಲ ರೀ. ನೀವು ಬಡ ಕುಟುಂಬದವ್ರು ಅದಾರಿ, ರೈತರ ಮಕ್ಕಳು ಅದಾರಿ. ನಾವು ಎಲ್ಲ ಅಣ್ತಾಮ್ರ ಇದ್ದಂಗೆ. ನಮ್ಮಲ್ಲೇನ ಒಬ್ರು ಮೋಸ ಮಾಡ್ಕೋತ 2 ನಂಬರ್ ಮಾಡೋದು ಬ್ಯಾಡ್ರಿ. ನೀವು 2 ನಂಬರ್ ಮಾಡ್ಯಾರಿ ನಾ ಹೇಳತ್ತಿಲ್ಲ. ಏನೋ ಗೊತ್ತಿಲ್ಲದಕ್ಕಾಗಿ ಈ ರೀತಿ ಮಾಡಿರ್ಬೋದು ಅಂತ ನಾ ಅನ್ಕೊಂಡನಿ. ಮುಂದೆ ಆದರೂ ನೀವು ಚಲೋ ತಂಗಿ ಇಟ್ಟಂಗಿ ಮಾಡಿರಿ. ನಿಮ್ಮ ಈ ಇಟ್ಟಂಗಿ ಏನಾದರೂ ಹೊರದೇಶದಿಂದ ನಮ್ಮ ದೇಶಕ್ಕೆ ಬಂದ ನಮ್ಮ ಕರ್ನಾಟಕ ಒಳಗೆ ಮನೆ ಕಟ್ಟಡಕ್ಕೆ ಕೊಡ್ತೀರಂದ್ರೆ ಈ ಇಟ್ಟಂಗಿ ಬ್ಯಾನ್ ಮಾಡಿಬಿಡ್ರಿ ಅಂತ ಹೇಳ್ಬಿಡ್ತೀನಿ. ಯಾಕೆ ಹೇಳಿಲ್ಲ ಹೇಳ್ರಿ, ಈ ಇಟ್ಟಂಗಿ ನಮ್ಮಲ್ಲಿ ಅವರ ರೆಡಿ ಮಾಡ್ತಾರೆ, ನಮ್ಮಲ್ಲೇ ರೆಡಿ ಆಕೈತಿ ಇಟ್ಟಂಗಿ. ಅದು ನಮಗೊಂದು ಹೆಮ್ಮೆ ಐತ್ರಿ. ಅದಕ್ಕೋಸ್ಕರನ ಇದಕ್ಕೆ ಏನೇನು ಹಾಕಬೇಕು, ಯಾವ್ಯಾವ ರೀತಿ ರೆಡಿ ಮಾಡ್ಬೇಕಂತೇಳಿ ನಿಮಗೊಂದು ಸ್ವಲ್ಪ ಮಾಹಿತಿ ಕೊಟ್ಟೇನ್ರಿ ನಾ. ಈಗ ನನಗಿಂತ ಹೆಚ್ಚು ಮಾಹಿತಿ ನಿಮಗೆ ಇರ್ತೈತೆ ರೀ. ಯಾಕಂದ್ರೆ ದಿನ ಅದ ಉದ್ಯೋಗ ಮಾಡ್ತಿರ್ತೀರಿ ನೀವು. ಅದಕ್ಕೆ ಎಷ್ಟು ಕಡಿ ಹಾಕಬೇಕು, ಎಷ್ಟು ಎಮ್ಸ್ಯಾಂಡ್ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಎಷ್ಟು ಸಿಮೆಂಟ್ ಹಾಕಬೇಕು ನಿಮಗೆಲ್ಲ ಗೊತ್ತಿರ್ತೈತಿ. ದಯವಿಟ್ಟು 1 ನಂಬರ್ ಇಟ್ಟಂಗಿ ಮಾಡಿರಿ. ಚಲೋ ಕ್ವಾಲಿಟಿ ಮಾಡಿರಿ. ಇಟ್ಟಂಗಿ ಚಲೋ ಕ್ವಾಲಿಟಿ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿರಿ. ಇನ್ಸ್ಟಾಗ್ರಾಮ್ನಾಗ ನಿಮ್ಮ ಬದಲು ಒಂದು ವಿಡಿಯೋ ಮಾಡಿ ನಾನು ಹಾಕ್ತೇನೆ ಮತ್ತೆ ಆಮೇಲೆ. ಈಗೇನು 5 ಮನೆ ತೋರಿಸಿನ್ರಲ್ಲ ರೀ, ಪತ್ರಾಸ್ ಎಲ್ಲ ಕುಂಬ್ಯಾಗ ಕಟ್ ಆಗಿದ್ದು. ನಿಮ್ಮ ಮನೇನು ಇದೇ ರೀತಿ ಪತ್ರಾಸ್ ಕಟ್ ಆಗಿದ್ದು ಅಂದ್ರೆ ಸಿಮೆಂಟ್ ಇಟ್ಟಂಗಿಲಿ ಕಟ್ ಅಂತಲೇ ಅವ್ನು ಯಾವ ರೀತಿ ವಾಪಸ್ ನೀವು ಶುದ್ಧ ಮಾಡ್ಕೋಬೇಕಂದ್ರೆ, ಈಗ ಇದ್ದಿದ್ದು ಪತ್ರಾಸ್ ಎಲ್ಲ ಕಿತ್ತಾಗಿರಿ. ಅದ್ರ ತಳಗಿರೋ ಕೆಬಲ್ ಪೈಪನ್ನು ಅವನು ಕಿತ್ತಾಗಿರಿ. ಫಸ್ಟ್ ಗಾಡಿ ಮೇಲೆ 3 ಇಂಚ್ ಕಾಂಕ್ರೀಟ್ ಹಾಕಿರಿ. ವಾಪಸ್ ನೀವು ಪತ್ರ ಬಡಿಯೋಕ್ಕಿಂತ ಪೈಲ ಗಾಡಿ ಮೇಲೆ 3 ಇಂಚ್ ಕಾಂಕ್ರೀಟ್ ಹಾಕಿರಿ ಎಲ್ಲ ಕಡೆ. ಆ ನಂತರ ಕೆಬ್ಬನ್ ಪೈಪ ಇಟ್ಕೋರಿ. ಆ ನಂತರ ಪತ್ರಾಸ್ ಬಿಡ್ರಿ. ಈಗ ಪೈಲ ಇರೋ ಸಿಮೆಂಟ್ ಇಟ್ಟಂಗಿಗೆ
ಈಗ ಹಾಕ್ತಿರೋ ವಾಪಸ್ ಹಾಕ್ತಿರೋ ಕೆಬ್ಬನ ಪೈಪ್ಗಾಗಲಿ ಪತ್ರಾಸ್ಗಾಗಲಿ ಒಂದು ಸ್ವಲ್ಪ ಸಿಮೆಂಟ್ ಟ್ಯಾಂಕ್ ಟಚ್ ಆಗಬಾರ್ದು. 2.5 ಇಂದ 3 ಇಂಚ್ ಕಾಂಕ್ರೀಟ್ ಇರಬೇಕು ಕೆಬ್ಬನ ಪೈಪ ಬಡ್ಯಾಗ ಪತ್ರಾಸ್ ಬಡ್ಯಾಗ. ಈಗ 2 ವರ್ಷದ ಹಿಂದೆ ಒಂದು ನಾವು ಮನಿ ಈ ರೀತಿ ಮಾಡಿದ್ವಿ ರೀ. ಈಗ ಸಿಮೆಂಟ್ ಇಟ್ಟಂಗಿಲ್ಲ ಕಟ್ಟಿದನ ಪತ್ರ ಕಟ್ಟಾಗಿದ್ವು, ಅವನ್ನೆಲ್ಲ ಕಿತ್ತು ತೆಗದ ಅವಕ್ಕೆ ತುಕಡಿ ಪೈಪ ಮುಂದೆ ವೆಲ್ಡಿಂಗ್ ಹೊಡ್ಕೊಂಡ ಪೈಪ್ ಸಂಗತಿ ಕಟ್ ಮಾಡಿ ತೆಗೆದು ತುಕಡಿ ಪೈಪ ಮುಂದೆ ವೆಲ್ಡಿಂಗ್ ಹೊಡೆದ ಗೋಡಿ ಮೇಲೆ 2.5 ಇಂದ 3 ಇಂಚ್ ಕಾಂಕ್ರೀಟ್ ಹಾಕಿ ಆ ನಂತರ ನಾವು ಪತ್ರಾಸ್ ಬಡ್ದು ಪಚ್ ಮಾಡಿದ್ವಿ. ಇನ್ನೂವರೆಗೆ 2 ವರ್ಷ ಆಯ್ತು, ಏನು ಕಿರಿಕಿರಿ ಆಗಿಲ್ಲ. ಮನಿ ಚಲೋ ಐತಿ. ನೀವು ಇದೇ ರೀತಿನ ಮಾಡ್ಕೊರಿ. ಮುಂದೆ ಸಿಮೆಂಟ್ ಇಟ್ಟಂಗಿಲ್ಲ ನೀವು ಮನಿ ಕಟ್ಟಬೇಕು ಅಂದ್ರೆ ಇದೇ ಸ್ಕ್ರೀನ್ ಮೇಲೆಲ್ಲ ಹೆಸರು ಬಿಟ್ಟನ್ರಲ್ಲ ಬರ್ದಾಗಿರಲ್ಲ ಹೆಸರು, ಆ ರೀತಿ ನಿಮ್ಗೆ ಇಟ್ಟಂಗಿ ಸಿಕ್ಕು ಅಂದ್ರೆ ನೀವು ಇಟ್ಟಂಗಿ ಯೂಸ್ ಮಾಡ್ಬೋದ್ರಿ. ಅದನ್ನ ಓದ್ರಿ ಕಂಪಲ್ಸರಿ ಎಲ್ಲಾನು. ಮತ್ತಿನ್ನು ಮುಂದೆ ವಿಡಿಯೋ ಯಾವ್ದು ನಾ ಮಾಡ್ತಾನಂದ್ರೆ ಇಲ್ಲಿ ಫೋಟೋ ತೋರಿಸ್ ನೋಡ್ರಿ. ಇಲ್ಲಿ ಐತೆ ನೋಡ್ರಿ, ಇದೇನು ಮನಿ ಸಾದಾ ಮನಿ ಅಲ್ರಿ. ಊರಾಗಟ್ಟ ಹವಾ ಮಾಡ್ಕೊಂಡಿಲ್ರಿ ಮನಿ ಇದೆ. ತಾಲೂಕು ಲೆವೆಲ್ದಾಗ ಹವಾ ಆಗೈತ್ರಿ ಈ ಮನಿದ. ಎಲ್ಲೆಲ್ಲಿ ಮಂದಿ ಬಂದು ಈ ಮನಿ ನೋಡಿ ಇದೇ ಡಿಸೈನ್ ನನಗೂ ಬೇಕು, ಈ ಯಾರು ಕಟ್ಟ್ಯಾರ ಈ ಮನಿ ಇದೇ ಸೇಮ್ ನನಗೆ ಮನಿ ಬೇಕಂತೇಳಿ ಭಾಳಷ್ಟು ಮಂದಿ ಬಂದು ಹೋಗ್ಯಾರ ಈ ಮನಿ ನೋಡಕ್ಕೆ. ಈ ಮನಿಗೆ ಎಂಥ ಟೆಕ್ನಿಕನ್ನು ಬಳಕೆ ಮಾಡ್ಯಾನ 2018ರಾಗ 17ರಾಗ ಅಂದ್ರೆ ಜಿಲ್ಲೆದಾಗನ ಯಾರೂ ಮಾಡೇಬಾರ್ದು ಅಂಥ ಹೊಸ ಟೆಕ್ನಿಕನ್ನು ಈ ಮನಿಗೆ ಬಳಕೆ ಮಾಡ್ಯಾನ ಅವಾಗನ.